ಈ ನಮ್ಮನೆ ವ್ಯೂ ರೋಡಿಂದ ನಮ್ಮನೆ ಈ ತರ ಕಾಣುತ್ತೆ. ನೋಡಿದವರೆಲ್ಲ ಸಬ್ಸ್ಕ್ರೈಬರ್ ಮಾಡಿ ಚೆನ್ನಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ನೋಡಿ ಲೈಕ್ ಮಾಡಿ. ಉಗಾದಿ ಹಬ್ಬ ಅಲ್ಲ, ಹ್ಯಾಪಿ ಯುಗಾದಿ. ನೀನು ಇದು ಕಡೆ ನಮ್ಗೆ ಯುಗಾದಿ 1ನೇ ತಾರೀಕಲ್ಲ, 1ನೇ ತಾರೀಕು ಆಚರಿಸ್ತೀರಾ ನೀವು ಯುಗಾದಿನ? ಇದು ಆಕ್ಚುಲಿ ಹೊಸ ವರ್ಷ. ಫೈನಲ್ ಆಗಿ ಒಬ್ಬಟ್ಟು. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ನ್ಯೂ ಚಾನಲ್ಸ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಿದ್ಧಾರ್ಥ್. ಇದು ನನ್ನ ಮೊದಲನೇ ಲಾಗ್. ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ನನ್ನ ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ಯುಗಾದಿ ಹಬ್ಬದ ಅಮಾವಾಸ್ಯೆ ಅಂತಲೇ ಕರೀತಾರಲ್ಲ, ಇವತ್ತು ಮತ್ತು ನಾಳೆ ಯುಗಾದಿ ಹಬ್ಬ, ಎರಡರದ್ದು ಲಾಗ್ ಆಗಿರುತ್ತೆ ಇದು. ಬನ್ನಿ ಇವತ್ತು ನಮ್ಮನೆ ಯುಗಾದಿ ಹಬ್ಬ ಹೇಗಿರುತ್ತೆ ಅಂತ ನೋಡೋದ. ನೋಡಿ ನಮ್ಮ ಹಳ್ಳೀಲಿ ಯುಗಾದಿ ಹಬ್ಬ ಯಾವ ಥರ ಶುರು ಮಾಡ್ತಾ ಇದ್ದೀನಿ ಅಂತ. ಫಸ್ಟು ನೆನ್ನೆ ಮೊನ್ನೆ 2 ದಿನವೂ ಶುಂಠಿ ನಾಟಿ ಆಯಿತು. ಇವತ್ತು ಅದಕ್ಕೆ ನೀರು ಹಾಯಿಸ್ಬೇಕಲ್ಲ, ಅದಕ್ಕೆ ನೀರು ಹೊಡಿತಾ ಇದ್ದೀವಿ. ಬೆಳಗ್ಗೆನೆ ನೀರು ಹೊಡಿಯೋ ಕೆಲಸ ಕೊಟ್ಬಿಟ್ಟವ್ರೆ ನಮಗೆ. ನೀರು ಹೊಡೆದ್ಬಿಟ್ಟು ಹೋಗಿ ಮನೆ ಕೆಲಸ ನೋಡಬೇಕು. ನೋಡಿ, ಇದೇ ನಮ್ಮ ಶುಂಠಿ ಹೊಲ. ಇದೇ ನಮ್ಮ ಮೇನ್ ಫಸಲು ಅಂತಲೇ ಹೇಳ್ಬೋದು, ಮೇನ್ ಆಧಾರ ನಮ್ಮ ಆದಾಯದಲ್ಲಿ. ಅದಕ್ಕೆ ಮಗು ಥರ ನೋಡ್ಕೋತಾರೆ ಇದನ್ನು. ಆಯಿತು, ನೀರು ಹೊಡೆದು ಮನೆ ಕಡೆ ಹೋಗೋದ. ಬನ್ನಿ, ಈಚೆಯಿಂದ ನಮ್ಮ ಮನೆ ತೋರಿಸ್ತೀನಿ. ಈ ನಮ್ಮನೆ ವ್ಯೂ ರೋಡಿಂದ ನಮ್ಮನೆ ಈ ಥರ ಕಾಣುತ್ತೆ. ಇವತ್ತು ಆ್ಯಕ್ಚುಲಿ ಮನೇಲಿ ಯಾರೂ ಇಲ್ಲ. ಈಗ ಬೆಳಗ್ಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ, ನಮ್ಮ ಯುಗಾದಿ ಅಮಾವಾಸ್ಯೆ ಪ್ರಯುಕ್ತ ನಮ್ಮ ಮಾವರು ಮಾದೇಶ್ವರನ ದೇವಸ್ಥಾನದಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಪೂಜೆ ಇಟ್ಕೊಂಡವ್ರೆ. ಅದಕ್ಕೆ ಯಾರೂ ಇಲ್ಲ. ಓ, ಏನೋ ಪುಡ್ದೇವಣ ಸಮಾಚಾರ. ಇವರು ಪುಡ್ದೇವಣ ಅಂತ ನಮ್ಗೆ ತುಂಬ ಬೇಕಾಗಿರೋರು. ನಾವು ಇದು ತೋಟದ ಮನೆ ಆಗಿರೋದ್ರಿಂದ ಒಂಟಿ ಮನೆ. ಈಗ ಇವರೇ ನಮ್ಗೆ ಆಪ್ತರು. ಏನೋ ಪುಡ್ದೇವಣ ಸಮಾಚಾರ ಹೇಳು. ಏನಾರು ಸಬ್ಸ್ಕ್ರೈಬ್ ಮಾಡಕ್ ಹೇಳು ನನ್ನ ಚಾನೆಲ್ನ. ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾವ್ರೆ. ಮನೆ ಕೆಲಸ ಎಲ್ಲ ಮುಗಿಸಿ, ತಿಂಡಿ ಪೂಜೆ ಎಲ್ಲ ಮುಗಿಸಿ ಈಗ ರೆಡಿಯಾಗಿದ್ದೀವಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕೆ. ದೇವಸ್ಥಾನದಲ್ಲಿ ಹೇಗಿರುತ್ತೆ ಪೂಜೆ ಊಟ ನೋಡೋದ ಬನ್ನಿ. ನಮ್ಮ ಅತ್ತೆ ಮಾವ ಏನಪ್ಪ ದೇವಸ್ಥಾನದಲ್ಲಿ ಊಟ ಗಿಟ್ಟಿಲ್ಲ ಜೋರ? ಚೆನ್ನಾಗಿದೆ. ಅಮಾವಾಸ್ಯೆ ಪೂಜೆ ನಾವೇ ಮಾಡಿಸಿರೋದು, ಚೆನ್ನಾಗಿದೆ. ಏನ್ ಸ್ಪಾನ್ಸರ್ ನೀವಾ? ನಾವೇ ಸ್ಪಾನ್ಸರ್ ಮಾಡ್ತಿರೋದು. ಸರಿ, ಹೊಸ ಚಾನಲ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ನೋಡಿ ಲೈಕ್ ಮಾಡಿ. ಬನ್ನಿ ಹೋಗೋದ. ಈಗ ಹೊರಡ್ತಾ ಇದೀವಿ ಇವಾಗ. ಬನ್ನಿ, ಇವರೇ ನಮ್ಮ ಪತಿ ದೇವ ಮಿಸ್ಟರ್ ಸಿದ್ಧಾರ್ಥ್. ನಾನೇ ಮಿಸ್ಟರ್ ಸಿದ್ಧಾರ್ಥ್. ತನುಷ್ ಅವರು ಏನೋ ಮಾಡ್ಬೇಕು ಅಂತ ಹೊರಟಿದ್ದಾರೆ. ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಅನ್ರಿ, ನಮ್ಮ ಚಾನಲ್ ಅಂತಾನೆ ಅನ್ಕೊಳ್ಳಿ, ನಮ್ದೇ. ಹಾಯ್ ಮಾಡಿ ನೋಡಿ, ಇವರೇ ಹಾಯ್ ಮಾಡಿ ನಮ್ಮ ರನ್ನ ಮುನ್ನ. ಹಾಯ್ ಮಾಡು ಲಕ್ಷಣ್, ಹಾಯ್ ಮಾಡು. ಇವನೇ ನನ್ನ ದೊಡ್ಡ ಮಗ ವಸಿಷ್ಠ ಸಿದ್ಧಾರ್ಥ್. ಇವನು ರೋಚನ್ ಸಿದ್ಧಾರ್ಥ್. ಲೋಕಾರ್ಥ, ಎರಡೆರಡು ಹೆಸರು ಅಣ್ಣಂಗೆ. ನಮಗೂ ಎರಡೇ. ಏನು ಎರಡು? ಸಿದ್ಧಾರ್ಥ್ ಶಿವರಂಜನ್. ಸರಿ, ನಿಮ್ ತರ ಒಂದೊಂದೇ ಇಟ್ಕೊಳಕೈತದ. ಸರಿ ಆಯ್ತು. ಅಂದ್ರೆ ಪ್ರೆಸೆಂಟ್ಲಿ ಇರೋದು ಇವಾಗ ಸಿದ್ಧಾರ್ಥ್. ಇದೇ ದೇವಸ್ಥಾನ ಅಂತರ್ಸಂತೆ ದೇವಸ್ಥಾನ, ಮಾದೇಶ್ವರನ ದೇವಸ್ಥಾನ ಅಂತ. ಅಲ್ಲೇ ದಾಸೋಹ ಏರ್ಪಡಿಸಿರೋದು.
ನನ್ನ ಮಗ ಶಿಸ್ತಾಗಿ ದೇವ್ರ ಪೂಜೆ ಮುಗಿಸ್ಕೊ ಬಂದು ಯಾವ್ದಾರ ಕೂತವನೆ ನೋಡಿ. ಹೂವ ನೋಡಿ ಹೆಂಗಿಟ್ಕೋಬೇಕು ಅಂತ. ನನ್ನ ಪಾಯಸನ ಗೊತ್ತಾಯ್ತಲ್ಲ, ಬೆಲ್ಲನ ಅನ್ಸುತ್ತೆ. ಕಾಳು ಸಾಂಬಾರು, ಮೊಳಕೆ ಕಟ್ಟು ಸಾರು. ಊಟ ಎಲ್ಲ ಮುಗೀತು. ಊಟ ಪರವಾಗಿಲ್ಲ, ಪ್ರಸಾದ ಅಲ್ವಾ, ಹೆಂಗಿದ್ರು ಕಣ್ಣು ಗೊತ್ಕ ತಿನ್ಬೇಕು. ರೀ ಹೆಂಗಿತ್ತು ಊಟ? ಪರವಾಗಿಲ್ಲ, ಬಟ್ ಸಾಂಬಾರು ಗಟ್ಟಿಗಿಂತ ನೀರು ಜಾಸ್ತಿ ಆಯಿತು. ಹಂಗಾಗಿ ಅದನ್ನು ತೆಳು ಸಾರು ಅಂತ ಕರೀತೀವಿ. ದೇವಸ್ಥಾನದ ಊಟ ಹೆಂಗಿದ್ರು ತಿನ್ಬೇಕು. ನೆಕ್ಸ್ಟು ನಮ್ಮ ಮನೆಗೆ ಹೋಗ್ಬಿಟ್ಟು ಯುಗಾದಿ ಹಬ್ಬದ ಸ್ಪೆಷಲ್ ಮಾಡೋದ. ಯುಗಾದಿ ಹಬ್ಬದ ಪ್ರಿಪರೇಷನು. ಅದೇ ಏನಕ್ಕೆ ಕಟ್ಟೋದಿದ್ನ? ತೋರಣ. ಅದೇ ತೋರಣನ ಏನಕ್ಕೆ ಕಟ್ಟೋದು? ಮಾವು ಬೇವು ಮನೆ ಮುಂದೆ ಇರಲಿ ಅಂತ. ನಮ್ಮಂಥವ್ರ ಕಣ್ಣು ಬಿಡದೇ ಇರಲಿ ಅಂತ ನಮ್ಮ ಮನೆಗೆ. ಹೌದಾ? ನೀವು ಚಿಕ್ಕವರಿದ್ದಾಗಿಂದನೂ ಕಟ್ತಿದ್ದೀರಾ ಈ ಥರ? ಎಲ್ಲಾರು ಮನೆ ಮುಂದೆ ಕಟ್ಟಬೇಕಾ ಅಥವಾ ಬೀದಿಲಿ ಕಟ್ಟಬೇಕಾ? ಅವ್ರವ್ರ ಮನೆ ಮುಂದೆ ಅವ್ರು ಬೀದಿ ಕಟ್ಕೋತಾರೆ. ಹೌದಾ? ಮನೆ ಮುಂದೆ ನಮ್ಮ ಕಾಂಪೌಂಡ್ ಕಟ್ತೀವಿ. ಸರಿ ನೋಡಿ, ನೀನು ಶೀಘ್ರದಲ್ಲಿ ಏರಿಸ್ತೀವಿ ತೋರಣ. ನೋಡಿ, ಇದು ಈ ಕಡೆ ಪದ್ಧತಿ, ಎಸ್.ಟಿ. ಕೋಟೆ ಪದ್ಧತಿ. ಯಾಕೆ? ಸಿದ್ಧಾರ್ಥ ಅವರು ತೋರಣ ಕಟ್ಟಕ್ಕೆ ಸಾಹಸ ಮಾಡ್ತಾವ್ರೆ. ಕೊಡಿ. ತಗೊಳ್ಳಿ. ನೋಡಿ, ಈ ತರ ಕಟ್ತಾರೆ. ಮತ್ತೆ ಇದಕ್ಕೆ ರೀ ಕಲರ್ ಹೂವು ಹಾಕ್ತಾರೆ ಅಲ್ವಾ? ಹಾಕ್ತಾರೆ, ಅವೆಲ್ಲ ಬೇಯಿಸ್ತಿದ್ದಲ್ಲ. ಅಂದರೆ ನಾನು ನೋಡ್ದಂಗೆ ಕಲರ್ ಹೂಗಳೆಲ್ಲ ಹಾಕ್ತಾರೆ. ಅಲ್ಲೆಲ್ಲರೂ ಹಾಕಿದ್ರೆ ತೋರಿಸ್ತೀನಿ. ಹಾಕ್ತಿದ್ದು ನಾವು. ಅದು ಮಳೆ ಬೇಗ ಬಿದ್ದರೆ ಮಾತ್ರ ಗಿಡಗಳೆಲ್ಲ ಹೂವು ಹಾಕಿದೆ. ಕನಸವ್ರೆ, ನಿಮ್ಮ ಕಡೆ ಈ ಥರ ಎಲ್ಲ ತೋರಣ ಕಟ್ಟಲ್ಲ? ನಮ್ಮ ಕಡೆ ತೋರಣ ಎಲ್ಲ ಕಟ್ಟಲ್ಲ ಕಣಪ್ಪ. ನಮ್ಮ ಕಡೆ ಏನಿದ್ರು ಸಿಂಪಲ್ ಆಗಿ ಬರೀ ತೋರಣ. ಸಿಟಿ ಜನ. ನಿಮ್ಮ ಥರ ಗ್ರ್ಯಾಂಡಾಗೆಲ್ಲ ಮಾಡಲ್ಲ ನಾವು. ಇದು ಕಣೆ ನಮ್ಗೆ ಯುಗಾದಿ 1ನೇ ತಾರೀಕಲ್ಲ, 1ನೇ ತಾರೀಕು ಆಚರಿಸ್ತೀರಾ ನೀವು ಯುಗಾದಿನ? ಇದು ಆಕ್ಚುಲಿ ಹೊಸ ವರ್ಷ. ಓ, ನಾವು ಕನ್ನಡಿಗರ ಇರಪ್ಪ. ಆದ್ರೆ ನೀವು ಸಿಟಿ ಕನ್ನಡಿಗರಲ್ಲ. ನಾವು ಗೌಡ್ರೆ. ಮನೆ ಮುಂದೆ ಗೇಟಿಗೆ ತೋರಣ ಹಾಕಕ್ಕೆ ಮಾತ್ರ ಮಾವಿನ ಸೊಪ್ಪು ಕಿತ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ಹೊಂಟೋಗ್ಬಿಟ್ರು. ಆದರೆ ಮನೆ ಬಾಗಿಲಿಗೆ ಮಾವಿನ ಸೊಪ್ಪೆ ಕಿತ್ಕೊಟ್ಟಿಲ್ಲ. ನಾನೇ ಕಿತ್ಕೊಬರೋದಾ ಅಂತ ಹೋಯ್ತಾ ಇದ್ದೀನಿ. ನಾವು ಮಾವಿನ ತೋಟದಲ್ಲೇ ಇರೋದ್ರಿಂದ ಮಾವಿನ ಸೊಪ್ಪೆಲ್ಲ ಇಲ್ಲೇ ಸಿಗುತ್ತೆ. ನೋಡಿ, ನಮ್ಮ ತೋಟದ ತೋರಿಸ್ತೀನಿ, ಮುಂದೆ ಲಾಗ್ಗಳಲ್ಲಿ ತೋರಿಸ್ತೀನಿ ಎಲ್ಲ. ಅದು ಈಗ ಸುಮ್ಮನೆ ಒಂದು ಜಲಕ್. ನೋಡಿ, ಈ ಥರ ಇದೆ ನಮ್ಮ ವಾತಾವರಣ, ನಮ್ಮ ಮನೆ ಸುತ್ತಮುತ್ತಲಿನ ವಾತಾವರಣ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನಮ್ಮ ಮನೆ ಸರೌಂಡಿಂಗ್ ಈ ಥರ ಇದೆ. ಮಾವಿನ ಸೊಪ್ಪು ಇಲ್ಲೇ ಇದೆ. ಕಿತ್ಕೊಂಡೆ ನಮ್ಮ ಮಾವಿನ ಹಣ್ಣು ನೋಡಿ, ಇಷ್ಟು ಕೆಳಗಡೆನೇ ಇದೆ. ಎಲ್ಲ ಕಾಯಿ ಕಚ್ಚಿದೆ. ಇವಾಗ ಇನ್ನೂ ಹಣ್ಣಾಗಿ ನಾವು ತಿನ್ನೋ ತನಕ 15 ದಿನ ಬೇಕು. ಆಯ್ತಾ ಅಡುಗೆ ಮಾಡ್ತಾ ಇದೀನಿ.
ಏನೇನು ಮಾಡ್ತಾ ಇದೀಯವ? ಬಜ್ಜಿ ಮಾಡ್ತಾ ಇದ್ದೀನಿ. ಯುಗಾದಿ ಅಮಾವಾಸ್ಯೆ ಸ್ಪೆಷಲ್. ಏನು ಬಜ್ಜಿ ಅದು? ಸ್ಪೆಷಲ್ ಏನಿಲ್ಲ, ಮೆಣಸಿನ್ಕಾಯಿ ಬಜ್ಜಿ. ನಂತರ ದಪ್ಪಕ್ಕವೆ? ಹಾಂ ಆಯ್ತು. ಏನು ಅಡುಗೆ ಮಾಡಿದ್ಯಾ? ಮುದ್ದೆ ಕಾಜಗೋಡ್ರಿಗೆ, ನಿನಗಂತೂ ಅಲ್ಲ. ಸಾಂಬಾರ್, ಹೀರೆಕಾಯಿ ಸಾಂಬಾರ್, ಅನ್ನ, ಬಜ್ಜಿ, ನೆನೆಸ್ಕೊಳ್ಳೋಕ್ಕೆ ಸಾಕಾ? ಇನ್ನೇನು ಬೇಕಾ? ಒಬ್ಬಟ್ಟು ನಾಳೆ. ಓಕೆ. ಹಾಯ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, 7:30 ಆಗಿಬಿಟ್ಟಿದೆ. ಮತ್ತು ಆಗಲೇ ಗುಡಿಸಿ ತೊಳೆದು ತೊಪ್ಪೆ ಎಲ್ಲ ತಾರಿಸಿ ಬಾಗಿಲಿಗೆ ರೆಡಿ ಮಾಡಿದ್ದಾರೆ. ರಂಗೋಲಿ ಬಿಡೋದೊಂದು ಬಾಕಿ. ರಂಗೋಲಿ ಬಿಡ್ತಾ ಯುಗಾದಿ ಹಬ್ಬ ಲಾಗ್ನ ಶುರು ಮಾಡೋದ. ಬನ್ನಿ ನೋಡಿ ರಂಗೋಲಿ ಹೇಗಿದೆ. ನಮ್ಮ ಮನೆಯವ್ರಿಗೆ ರಂಗೋಲಿ ಬಿಡೋದು ವೀಡಿಯೋ ಮಾಡಿಕೊಡು ಅಂದರೆ ಇನ್ನೂ ಬರಲಿಲ್ಲ ರಂಗೋಲಿ ಬಿಟ್ಟೋದ್ಮೇಲೆ. ಅದಕ್ಕೆ ನಾನೇ ಮಾಡ್ತಾಯಿದ್ದೆ. ನೆನೆ ದೇವಸ್ಥಾನದಲ್ಲಿ ಕೊಟ್ಟ ಹಾರ ನನ್ನ ಮಕ್ಕಳು ಕೈಗೆ ಸಿಕ್ಕಿ ಹಿಂಗಾಗೈತಿ ನೋಡಿ. ನಮ್ಮ ಕಡೆ ವೆದರ್ ಇನ್ನೂ ಇಬ್ನಿ, 7:45 ಇಬ್ನಿ. ನಮ್ಮನೆ ನಾಯಿ ರಾಕಿ. ನಮ್ಮ ಸಿದ್ಧಾರ್ಥ ಅವ್ರ ಅಜ್ಜಿ ತಾತಂಗೆ ಪೂಜೆ ಮಾಡ್ತಾವ್ರೆ. ನಮ್ಮ ಮಾವನ ಮನೆ ಸೈಡು ಈ ಹಬ್ಬಗಳಲ್ಲಿ ಎಡೆ ಇಡೋದು ಅದೆಲ್ಲ ಪದ್ಧತಿ ಬಂದಿಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಹಬ್ಬಗಳಲ್ಲಿ ಅಂದರೆ ಯುಗಾದಿ, ದೀಪಾವಳಿ ಆ ಥರ ಮನೇಲಿ ಏನು ಮಾಡಿರ್ತಾರೆ ಅದನ್ನು ತಂದು ಇಲ್ಲೇ ಗೋರಿ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಅವ್ರು ಹಿರಿಯರನ್ನ ನೆನೆಸ್ಕೊಂಡು ಹೋಯ್ತಾರೆ. ದೀಪಾವಳಿಲಿ ಮಾತ್ರ ಇಡ್ಲಿ, ಗೊಜ್ಜು, ವಡೆ ಇದೆಲ್ಲ ಇದು ಮಾಡಲೇಬೇಕು. ಯುಗಾದಿ ಹಬ್ಬದಲ್ಲಿ ಏನು ಮಾಡಿರ್ತೀವಿ ಅದನ್ನು ಬಂದು ಗೋರಿ ಮೇಲೆ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿಗೊಂದು ಹಾಕಿರ್ಬೇಕು, ಇಲ್ಲ 5 ಹಣ್ಣು ಇಲ್ಲಿ 2 ಹಣ್ಣು ಅಲ್ಲಿ ಇಡ್ರಿ. ಇದು ಸಿದ್ಧಾರ್ಥ ಅವರ ಅಜ್ಜಿ ತಾತ. ಅಲ್ಲಿ ಇನ್ನೊಂದು ಗೋರಿ ಇದೆ, ಅವರು ನಮ್ಮ ಮಾವ ಅವರ ಅಜ್ಜಿ. ಪಪ್ಪಿ ಹ್ಯಾಪಿ ಯುಗಾದಿ. ನನ್ನ ಮಗನ ಕಡೆಯಿಂದ, ನನ್ನ ಮಕ್ಕಳ ಕಡೆಯಿಂದ ಯುಗಾದಿ ವಿಶಸ್ ಹೇಳು ಮೊನ್ನೆ. ಉಗಾದಿ ಹಬ್ಬ. ಉಗಾದಿ ಹಬ್ಬ ಅಲ್ಲ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನೀನು ಪೆಪ್ಪೆ ಪಪ್ಪಿ. ಪೆಪ್ಪೆ. ಹೋಗಿ ಈಗ ಸೈಡ್ ಅಡ್ಬಿಳಿ. ಹೋಗಿ ಆ ಕಡೆ ಸೈಡ್ ಹೋಗಿ. ಒಂದು ಕರ್ಕೋ ಸಿಸ್ಟರ್. ಅಪ್ಪ ಏನಂತ ಬೇಡ್ಕೊತಿದ್ಯವ? ಅಜ್ಜಿ ತಾತ ನಿಮ್ಮ ಅಮ್ಮಗನ ಕೋಪ ಕಮ್ಮಿ ಮಾಡಿ ಒಳ್ಳೆ ಬುದ್ಧಿ ಕೊಡಿ ಅಂತ. ಅದಾಗಲ್ಲ ಬಿಡ್ಕಂದ ಈ ವರ್ಷ. ನಮ್ಮ ಹೊಲ ಬಂದು ಮಧ್ಯ ರೋಡ್ ಬಂದ್ಬಿಟ್ಟಿದೆ. ಆ ಕಡೆ ಸ್ವಲ್ಪ ಇದೆ, ಈ ಕಡೆ ಇಲ್ಲೊಂದಿದೆ. ಆ ಕಡೆ ಆ ಅಜ್ಜಿ ತಾತನ ಪೂಜೆ ಮಾಡಿದ್ವಲ್ಲ ಅದು. ಈ ಹೊಲದಲ್ಲಿ ಇನ್ನೊಬ್ರು ಅಜ್ಜಿ. ಈ ಸಿದ್ಧಾರ್ಥ ಫ್ಯಾಮಿಲಿಗೆ ಈ ಅಜ್ಜಿನೇ ಮೇನ್ ಅಂತ ಹೇಳ್ಬೋದು. ಈ ಅಜ್ಜಿ ಹಾಕವ್ರೆ ಇಲ್ಲಿ. ಪೂಜೆ ಎಲ್ಲ ಮುಗೀತು. ಈಗ ಇನ್ನು ಮನೆಗೆ ಪೂಜೆ ಮಾಡಿ ತಿಂಡಿ ಮಾಡಿ ಅದಾದಮೇಲೆ ದನಗಳಿಗೆ ಎಡೆ ಕೊಡಬೇಕು. ಈಗ ರೈತರಿಗೆ ದನಗಳೇ ಅಲ್ವಾ ಮೇನು, ದೇವರುಗಳು. ದನಿಗೆ ಎಡೆ ಕೊಡಕ್ ಮುಂಚೆ ನೀನ್ ದನಿಗೆ ಅಡ್ಗೆ ಮಾಡಕ್ ರೆಡಿ ಮಾಡ್ಬೇಕು. ಅವನು ಅಡ್ಗೆ ಮಾಡ್ಬೇಕು ಫಸ್ಟ್, ಮಾಡಿ ಎಡೆ ಕೊಡಬೇಕು. ನೋಡೋದು ಏನೇನು ಸ್ಪೆಷಲ್. ಲೋಚನಾ ಒಬ್ಬಿಟ್ಟು ಅಂತ ಬೇಗ ಯುಗಾದಿ ಹಬ್ಬದ ಒಬ್ಬಿಟ್ಟು ನೋಡಿ.
ನಾವ್ ಇನ್ನೂ ಅಡ್ಗೆನೆ ಮಾಡಿಲ್ಲ, ಆಗ್ಲೇ ಒಬ್ಬಿಟ್ಟು ಕಳ್ಕೊ ಬಂದ್ಬಿಟ್ಟವ್ರೆ. ನಾವ್ ಇನ್ನೂ ಅಡ್ಗೆ ಮಾಡಿಲ್ಲ ಕಣ್ರು. ಪರವಾಗಿಲ್ಲ ಬಿಡಿ, ಲೇಟಾಗಿ ಕೊಡಿ. ಒಬ್ಬಿಟ್ಟು ತಿನ್ಕಡೆ ಹೋಗೋದು ಒಟ್ನಲ್ಲಿ. ಅಡುಗೆ ಎಲ್ಲ ಮುಗೀತು. ಫೈನಲ್ ಆಗಿ ಒಬ್ಬಟ್ಟಿದ್ರೆ ತಾನೇ ಯುಗಾದಿ ಅನ್ಸ್ಕೊಳ್ಳೋದು, ಅದಕ್ಕೆ ಒಬ್ಬಟ್ಟು. ನೋಡಿ ನನ್ನ ಮಗ, ನಾನು ಯೂಟ್ಯೂಬ್ ಇಷ್ಟು ಲೇಟಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಕಾರಣನೇ ಇವರು. ಓಯ್, ಮಾತಿಲ್ಲ ಕತೆ ಇಲ್ಲ. ಒಬ್ಬಟ್ಟು ಬೇಕಾ ಮಗನೆ? ಒಬ್ಬಟ್ಟು ಬೇಕಾ? ನಮ್ಮ ಮನೇಲಿ ಆ್ಯಕ್ಚುಲಿ ಗೋಬರ್ ಗ್ಯಾಸ್ ಇರೋದು. ಗೋಬರ್ ಗ್ಯಾಸ್ ಎಲ್ಲ ಬೆಳಗ್ಗೆಯಿಂದ ಅಡುಗೆ ಮಾಡಿ ಖಾಲಿ, ಅದಕ್ಕೆ ಹೊರಗಡೆ ದೊಡ್ಡ ಸ್ಟವಲ್ಲಿ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಮಾಡ್ತಿದ್ದಂಗೆ ಖಾಲಿ. ನಮ್ಮನೇಲಿ ಖಾರಾಗಿಂತ ಜಾಸ್ತಿ ಸ್ವೀಟ್ ತಿನ್ನೋರೇ ಇರೋದು, ಅದಕ್ಕೆ ಎಷ್ಟು ಮಾಡಿದ್ರು ಸಾಲಲ್ಲ. ಬಾಳೆ ಎಲ್ಲ ಒತ್ತಿರೋದ್ರಿಂದ ಎಷ್ಟು ತೆಳುವಾಗಿ ಬಂದಿದೆ ಅಂದರೆ ಒಬ್ಬಿಟ್ಟು ಪೇಪರ್ ಇದ್ದಂಗಿದೆ. ಎಲ್ಲರ ಮನೇಲೂ ಯುಗಾದಿ ಹಬ್ಬದ ಸಂಭ್ರಮ ಆದರೆ ನೋಡಿ ನಮ್ಮ ಮನೆಯವ್ರಿಗೆ ಯಾವ ಸಂಭ್ರಮ. ಟೈಮು 5 ಗಂಟೆ ಆಗೈತೆ, ಇನ್ನೂ ದನಗಳು ಪೂಜೆ ಮಾಡಿಲ್ಲ, ಏನಿಲ್ಲ. ಕರೆಯದ ಅಂತ ಬಂದೆ, ಆಗಿರಬೇಕು, ಅವರೇ ಬರ್ತಾವ್ರೆ. ಪೂಜೆಗಿದೆ ಮಾಡಲ್ವಾ? ಪೂಜೆ ನಡಿ. ಅಂತೂ ಇಂತೂ ಈಗ ಪೂಜೆ ನಡೀತಾ ಐತೆ ನಮ್ಮ ಮನೇಲಿ. ನೀರಂತ ತಂದ್ಕೊಡ ಪಾಪಂಗೆ. ಇದೆ ಎಡೆ ಅಂತ ದನ ಹೊಡ್ಕೊಳ್ಳೋದು. ಮನೇಲಿ ಏನು ಮಾಡಿರ್ತೀವಿ ಅದು. ಮುದ್ದೆ, ಅನ್ನ, ಸಾಂಬಾರು, ಪಾಯಸ, ಒಬ್ಬಿಟ್ಟು. ಇವ್ರ ಕಡೆ ಒಬ್ಬಿಟ್ಟಿಗೆ ಪಾಯಸ ಕಾಂಬಿನೇಷನ್. ನಮ್ಮ ಕಡೆ ಆದರೆ ಕಾಯಿ ಒಬ್ಬಿಟ್ಕಾದ್ರೆ ತುಪ್ಪ, ಬೇಳೆ ಒಬ್ಬಿಟ್ಕಾದ್ರೆ ಹಾಲು. ಇವು ಸ್ಪೆಷಲ್. ಮಾತ್ರ ಬೇಡ ಅಲ್ವಾ? ನೀರು ಕುಡ್ದವ್ರಲ್ಲ. ನೋಡಿದ್ರಲ್ಲ ನಮ್ಮ ಯುಗಾದಿ ಹಬ್ಬ ಹೇಗಿರುತ್ತಾ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇನ್ನೂ ಒಂದು ಚಾನಲ್ ಇದೆ, ಟ್ರೆಡಿಷ್ನಲ್ ಲೈಫ್ ಆಫ್ ಕರ್ನಾಟಕ ಅಂತ. ಅದರಲ್ಲಿ ನಾನು ಪೂರ್ತಿ ಹಳ್ಳಿ ಶೈಲಿನೇ ಪ್ರತಿಯೊಂದು ತೋರಿಸಿದ್ದೀನಿ. ನಮ್ಮ ಕರ್ನಾಟಕ ಶೈಲಿ ಏನಿದೆ ಅದನ್ನೇ ತೋರಿಸಿದ್ದೀನಿ ನಾನು. ಒಂದು ಅಡುಗೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮನೆ ಆಗಿರ್ಬೋದು, ನಾವು ಉಪಯೋಗಿಸೋ ಪಾತ್ರೆಗಳಾಗಿರ್ಬೋದು, ಪ್ರತಿಯೊಂದೂ ನಾನು ಆಗಿನ ಜೀವನ ಶೈಲಿನೇ ತೋರಿಸಿದ್ದೀನಿ. ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.